ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇದೇ ತಿಂಗಳ ಭಾನುವಾರ 21ನೇ ತಾರೀಕು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿರುವ ಪರಟಿ ನಾಗಲಿಂಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಬೆಳಗಾವಿ ಜಿಲ್ಲಾ ಅರ್ಚಕರ ಮತ್ತು ಪುರೋಹಿತರ ಬಳಗದ ಆಶ್ರಯದಲ್ಲಿ ಮತ್ತು ಬೆಂಗಳೂರಿನ ವೈದಿಕ ಚಾರಿಟಬಲ್ ಟ್ರಸ್ಟ್ ಮತ್ತು ಮಹಾಲಕ್ಷ್ಮಿ ಗುರುಕುಲದ ಆಶ್ರಯದಲ್ಲಿ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ಈ ಕಾರ್ಯಾಗಾರದ ಉದ್ದೇಶವೇನೆಂದರೆ, ಮನೆಯ ಮತ್ತು ದೇವಸ್ಥಾನಗಳಲ್ಲಿ ಮಾಡುವಂಥ ಪೂಜೆಗಳಲ್ಲಿ ದೇವರುಗಳಿಗೆ ಯಾವ ರೀತಿ ಹೂವಿನ ದಿಂಡನ್ನು ಕಟ್ಟಬೇಕು, ಯಾವ ರೀತಿ ಅಲಂಕಾರ ಮಾಡಬೇಕು ಎಂಬುದರ ಬಗ್ಗೆ ಈ ಕಾರ್ಯಾಗಾರದಲ್ಲಿ ತರಬೇತಿ ನೀಡಲಾಗುವುದು ಎಂದು ಮತ್ತು ಅದರ ಬಗ್ಗೆ ಮಹತ್ವವನ್ನು ವಿವರಿಸಲಾಗುವುದು ಎಂದು ವೈದಿಕ ಚಾರಿಟಬಲ್ ಟ್ರಸ್ಟ್ ಮತ್ತು ಮಹಾಲಕ್ಷ್ಮಿ ಗುರುಕುಲ್ನ ಅಧ್ಯಕ್ಷರಾದ ಡಾಕ್ಟರ್ KN ರಾಜ್ಕುಮಾರ್ ಶಾಸ್ತ್ರಿ ವೀರಶೈವ ನ್ಯೂಸ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಿಮಗೆ ಸಾಕಷ್ಟು ಬೇಕಾಗಿರೋಂಥ ಒಂದು ಕಾರ್ಯಾಗಾರ, ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಅಲಂಕಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಅಂದರೆ ಎಷ್ಟೋ ಜನ ಹೇಳ್ತಾರೆ ಆಡಂಬರ ಪೂಜೆಗಳು ನಮ್ಗೆ ಇಷ್ಟ ಆಗಲ್ಲ, ನಮಗೆ ಇದು ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ಆಡಂಬರಗಳು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದರೆ ಇದು ಆಡಂಬರ ಅಂತೇನಲ್ಲ. ಇವತ್ತಿನ ದಿವಸಗಳಲ್ಲಿ ಆವತ್ತಿನ ಕಾಲದಲ್ಲಿ ಬೇರೆ ಅಲಂಕಾರಗಳು ಒಂದು ಮದುವೆಯಾಗಿ ಹೋಗ್ಬೇಕಾದ್ರೆ ಫ್ಲವರ್ ಡೆಕೋರೇಷನ್ ಸಮೇತವಾಗಿ ಸಣ್ಣ ಮಟ್ಟದಲ್ಲಿ ಇತ್ತು. ಇವರು ಫ್ಲವರ್ ಡೆಕೋರೇಷನ್ ಚಂದ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಯಲ್ಲಿ ಖರ್ಚು ಮಾಡಿ ಇವತ್ತು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ಅವತ್ತು ಪೂರಿ ಭೋಜನ ಊಟ ಅಂತ ಹೇಳ್ತಾ ಇದ್ರು. ಅವತ್ತು ಸಣ್ಣ ಪುಟ್ಟ ಜೋಳದ ರೊಟ್ಟಿ ಊಟ, ಹಾಗೆ ಈಗ ಸಣ್ಣ ಪುಟ್ಟ ಊಟಗಳನ್ನ ಕೊಡ್ತಾ ಇದ್ರು. ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ಕೊಂಡು ಕೋಟಿ ಖರ್ಚು ಮಾಡ್ತಾರೆ. ಅದು ಲೆಕ್ಕದಲ್ಲಿ ಅದು ಆಡಂಬರ ಅಂತ ಹೇಳ್ಬೋದಲ್ವಾ. ಹಾಗಾಗಿ ಈ ಒಂದು ಯಾಕಂದ್ರೆ ಯಾವುದನ್ನು ಆಡಂಬರ ಅಂತ ನಾವು ಅನ್ಕೊಳ್ಳೋ ಆಗಿಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ಆಗಿರಬೇಕು, ಇವತ್ತಿನ ಜನ್ರೇಷನಲ್ಲಿ ಇಂಪ್ರೂವ್ಮೆಂಟ್ ಯಾವ ರೀತಿ ಇದೆಯಲ್ಲ, ಅದ್ರ ತಕ್ಕಾಗಿ ನಾವು ಬದಲಾವಣೆ ಆಗಬೇಕಾಗಿದೆ. ಅದರ ಅನುಕೂಲಕ್ಕೋಸ್ಕರನೇ ನಾವು ಜನಗಳಿಗೆ ತಿಳಿ ಹೇಳಬೇಕಾಗಿದೆ. ಅಂದರೆ ಅವರ ಅನುಕೂಲಕ್ಕೆ ತಕ್ಕಂಗೆ, ಅವರ ಅನುಕೂಲ ಯಾವ ರೀತಿಯಾಗಿರುತ್ತೆ ಆ ಅನುಕೂಲ ತಕ್ಕಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಅಣಿಯಾಗಬೇಕಾಗುತ್ತೆ. ಎಲ್ಲರಿಗೂ ಒತ್ತಡ ಕೊಡಬಾರದು ಮತ್ತು ಎಲ್ಲರಿಗೂ ಖರ್ಚುಗಳನ್ನ ಇರ್ಬೋದು, ರಾಜಕೀಯ ಗಣ್ಯಮಾನ್ಯರಾಗಿರ್ಬೋದು ಮತ್ತು ವಿದ್ವಾನ್ಮಣಿಗಳು ಸಮೇತವಾಗಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಜನ ಅರ್ಚಕ ಪುರೋಹಿತ ಸಮೇತವಾಗಿ, ವೇದ ವಿದ್ವಾಂಸರು ಸಮೇತವಾಗಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಈ ಹಿರಿಯ ಅರ್ಚಕ ಪುರೋಹಿತರಾದಂಥ ನಮ್ಮ ಸ್ನೇಹಿತರಾದಂಥ ಚಂದ್ರಶೇಖರ್ ಹಿರೇಮಠರವರಾಗಿರ್ಬೋದು ಮತ್ತು ಅವರ ಸಂಗಡಿಗರು ಮತ್ತು ಬೆಳಗಾವಿ ಜಿಲ್ಲೆಯ ಸಕಲ ಪುರೋಹಿತರು ಅರ್ಚಕರು ಸಮೇತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಿದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಚಿಕ್ಕೋಡಿ ಜಿಲ್ಲೆಯ ಒಂದು 4-6 ಜನ ಸಾಕಷ್ಟು ಶ್ರಮವನ್ನು ವಹಿಸಿ ಹಗಲಿರುಳು ನಿದ್ದೆಯನ್ನು ಕೆಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೆಲ್ಲ ಭಾಗಿಯಾಗಿದ್ದಾರೆ. ತದನಂತರ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನ ಸಮೇತವಾಗಿ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಸಮೇತವಾಗಿ ಕಾರ್ಯಕ್ರಮ ಬರಲಿಕ್ಕೆ ಅವರೂ ಅಣಿಯಾಗಿದ್ದಾರೆ. ಎಲ್ಲರೂ ಸಮೇತವಾಗಿ 20ನೇ ತಾರೀಕು ಸಂಜೆ ಅಷ್ಟರೊಳಗಡೆ ಎಲ್ಲರೂ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಇರ್ತಾರೆ. ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದಯವಿಟ್ಟು ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಅತ್ಯಮೂಲ್ಯ ಸ್ನೇಹಿತರೆ. ಈ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾದದ್ದು. ಇದೇ ಪ್ರಪ್ರಥಮವಾಗಿ ಉತ್ತರ ಕರ್ನಾಟಕದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮ ನಿಜಕ್ಕೂ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಉತ್ತರ ಕರ್ನಾಟಕದ ಎಲ್ಲ ಅರ್ಚಕ ಪುರೋಹಿತ ಸಮೇತ ಹಿತವಾಗುವಂತೆ ಮಾಡುವಂಥ ಕೆಲಸವನ್ನ ನಾವು ನೀವೆಲ್ಲರೂ ಶೇರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಾರ್ಯಾಗಾರಕ್ಕೆ ದಯವಿಟ್ಟು ತಾವೆಲ್ಲರೂ ಬರಬೇಕು. ಮತ್ತು ಕಾರ್ಯಾಗಾರಕ್ಕೆ ಇನ್ನೂ 2-3 ದಿವಸ ಸಮಯ ಇದೆ. ಯಾರ್ಯಾರು ಬರ್ತೀರಾ ನೇರವಾಗಿ ಬಂದು ಅಲ್ಲಿ ನೀವು ಆಕಸ್ಮಿಕವಾಗಿ ನೀವು ನೋಂದಣಿ ಆಗಿಲ್ಲ ಅಂತಂದರೆ ಕಾರ್ಯಕ್ರಮದ ಸ್ಥಳದಲ್ಲೇ ಬಂದು ನೀವು ನೋಂದಣಿ ಆಗ್ಬೋದು. ತಮ್ಮ 1-2 ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ತಗೊಂಬಂದರೆ ನಿಮ್ಗೆ ಅಲ್ಲಿ ಅದನ್ನು ಪ್ರಿಂಟ್ ಸಹ ಮಾಡಿಕೊಡ್ತಾರೆ, ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಈ ಕಾರ್ಯಕ್ರಮ ನಮ್ಮದಲ್ಲ, ನಿಮ್ಮದಲ್ಲ, ನಮ್ಮದು, ಇಡೀ ಸಮಾಜದ ಕಾರ್ಯಕ್ರಮ ಅಂತ ಎಲ್ಲರೂ ಮನಸ್ಸಲ್ಲಿ ಅದನ್ನು ತಿಳ್ಕೊಂಡು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತು ಎಲ್ಲ ಮಠಾಧಿಪತಿಗಳ ಗುರು ಹಿರಿಯರ ಆಶೀರ್ವಾದ ಈ ಒಂದು ಕಾರ್ಯಕ್ರಮದ ಮೇಲೆ ಇದೆ. ಇದೇ ವಿಶೇಷವಾಗಿ ಪ್ರಪ್ರಥಮವಾಗಿ ನಡೀತಾ ಇರೋದು ಬಹಳ ಅತ್ಯದ್ಭುತ. ಅದು ಕುಂದಾನಗರಿ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳ ಸಮೇತವಾಗಿ, ಮಠಾಧಿಪತಿಗಳ ಸಮೇತವಾಗಿ